ಬೇಗ ಯತ್ನಾಳ್ ಅವರು ಇದನ್ನ ಪರ ಮಾಡ್ಲಿ, ಯಾರು ಅವ್ರು ಮಾಡಂಗಿಲ್ಲ, ಸುಮ್ಮನೆ ಬ್ಲಾಕ್ ಮೇಲ್ ಮಾಡಾಕತ್ತಾರ. ಹೆಂಗಾರ ಮಾಡಿ ವಾಪಸ್ ತಗೋರಿ, ನನ್ಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ. ಅವ್ರು ಇವ್ರು ಉಚ್ಚಾಟಿದ್ರದ್ರಿ ಬಿಜೆಪಿಯಿಂದ. ಬಿಜೆಪಿ ವ್ಯಾಮೋಹ ಹೋಗಿಲ್ಲ ಇವ್ರಿಗೆ. ಇವ್ರ ತಾಕತ್ತಿದ್ರ ದಮ್ ಇದ್ರ ಇವರು JCB ಪಾರ್ಟಿ ಮಾಡ್ಲಿ, ವಿಜಯನ್ ಗತ್ಲೆ ಅವ್ರು ಬಂದು ಮುಖ್ಯಮಂತ್ರಿ ಆಗ್ಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತಾ ಸಂತೋಷ ಅದ, ಆದ್ರ ಹಂಗ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರ್ಸುದು ಅದಕ್ಕ ಹೆದರ್ಸಿ ನನಗೊಂದು ಬಾಳೆನಿಲ್ಲೋರ್ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ನನಗೊಂದು. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡೇ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಹೊಸ ಪಕ್ಷ ಮಾಡ್ತಾರೆ. ಮಾಡ್ಲಿ, ಒಳ್ಳೇದಾಗ್ಲದು. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ. ಹೊಸ ಪಕ್ಷ ಮಾಡ್ಲಿ, ಅವ್ರು ನಮ್ ಫುಲ್ ವಿಜಯ್ ತರ ಅವರು ಮುಖ್ಯಮಂತ್ರಿ ಆಗ್ತಾರ. ಬೇಗ ಮಾಡ್ಬಿಡ್ಲಿ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಸರ್. ಅಲ್ಲಲ್ಲ ಮಾಡ್ಬಿಡ್ಲಿ ಅವ್ರು ಬೇಗ. ಅವರು ವಿಜಯ್ ತರ ಏನು ಆಗಿದಲ್ಲ, ಯಾವ್ದು ನಮ್ಮ ತಮಿಳ್ನಾಡು ತರ ಇವರು ಸಕ್ಸಸ್ಫುಲ್ ಆಗ್ತಾರೆ. ಜಾನುವಾರು ತೆಗದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನ್ ಹೇಳಿದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದ. ಸಿಕ್ಕರು ಇವತ್ತೊಂದು ದಿವಸ ಪೇಟ ಹಾಕೋತಾರ, ಇದೆಲ್ಲವನ್ನೂ ಅಲೋ ಮಾಡಿದೀವಿ ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲಾ ಧರ್ಮ ಜಾತಿದವ್ರನ್ನ ಅವ್ರವ್ರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೇ ಬಿಜಾಬಕ್ಕಷ್ಟೇ ಕೇಸರಿ ಇತ್ತ ಅದೆಲ್ಲಾದ್ರು? ಸುಮ್ನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಅದ್ರ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವ್ದಕ್ಕೂ ಒಂದು ತಗೊಂಡ್ ಮಠ ದಿನದಲ್ಲಿ ಏನೆಲ್ಲ ಆಗ್ಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದ್ರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೊತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದ್ರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕ ಹಚ್ಚಿದ್ರು. ಈಗೇನ್ ಮಾಡ್ಬೇಕಂತ? ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದವಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಏನೆಲ್ಲ ಇವ್ರು ನಾವೇನ್ ಮಾಡ್ಬೇಡಿ, ನೀವೇ ಮಾಧ್ಯಮದವರು ಹಿಂದೆ ಇವ್ರು ಏನು ಮಾತಾಡಿದಾರ? ಡಾಲರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಬಗ್ಗೆ ಇವರೇ ಮಾತಾಡಿದಾರ. ಅವ್ರದೇ ನೋಡ್ಬಿಡಿ, ನಮ್ದು ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ ನೋಡಕ್ ಹೋಗಲ್ಲ ನೀವು. ಅವ್ರು ಏನ್ ಹಿಂದೆ ಮಾತಾಡಿದ್ರು, ಈಗೇನಾಗ್ತಾ ಇದೆ? ಅಚ್ಚೇ ದಿನ್ ರೈತರಿಗೆ ಬಂದಿದೆಯಾ? ಯಾರಿಗೆ ಬಂದಿದೆ? ಮಾಧ್ಯಮದ ನಿಮಗರೇ ಅಚ್ಚೇ ದಿನ ಬಂದಿದೆ ಅವನು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮ್ಮವ್ರಂತೂ ಎಲ್ಲ ಮಾಲೀಕರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಮೋದಿ ಅವರು ಬೆಂಗಾಲ್ ವಾಹನ ಕಡಿತಗೊಳಿಸಿ ಬೆಂಗಾಲ್ ವಾಹನಗಳನ್ನು ಕಡಿತ ಮಾಡಿದ್ದೀರಾ ಅಂತ? ಬೆಂಗಾಲ್ ವಾಹನ ಮೋದಿ ಬಿಟ್ಟಿದ್ವಿ ಬಿಡಿ. ಅದು ಒಂದು ಬೆಂಗಾಲ್ ವಾಹನ ಬಿಟ್ಬಿಟ್ಕೊಂಡು ಹೋಗಿ ಒಂದೇ ಪೈಲಟ್ ತಗೊಂಡು ಹೋಗಿದ್ದು, ಆ ಮಾತು ಬೇರೆ. ಎಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ ಆಗಿ ಔಷಧಿ ಕೊಡ್ಬೇಕು. ತಮಟೆ ಹೊಡೆದ್ರೆ ಕರೋನಾ ಹೋಗ್ತದ? ಸೈನ್ಸ್, ವಿಜ್ಞಾನ ಇದು. ಅಂಧ ಭಕ್ತರು. ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗನೂ ಕೂಡ ನಮ್ಮ ವಿದೇಶ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ ಈಗ ಎಲ್ಲರಿಗೆ ಮನೆ ವರ್ಕ್ ಮಾಡಂತಾರೆ. ಆದ್ರೆ ಇಷ್ಟೇ ಅಲ್ಲ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲ. ಈಗ ಇದು ಚಕ್ರ ವಾಪಸ್ ಆಗ್ತಾ ಇದೆ, ಫುಲ್ ಸೈಕಲ್. ಮೋದಿ ಅವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು, ಇಡೀ ದೇಶದ ಜನತೆಯನ್ನ. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಅವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗ ಬಾರಾಕೂನ್ ಇವ್ರದ್ದು ಮಾಫ್ ಹಾಕೋತೆ ಬಂದಿದೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ. ದೇಶವನ್ನ ಸಂಪೂರ್ಣವಾಗಿ ಇವರು ನಾಶ ಮಾಡಿದಾರ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು. ಸುಳ್ಳು ಆಶ್ವಾಸನೆಗಳು ಬರೇ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಯಾರು ನಿಮ್ಮ
ಆಸಾಂ ಮುಖ್ಯಮಂತ್ರಿ ಬಗ್ಗೆ ಏನ್ ಮಾತಾಡಿದ್ರು, ಇವ್ರೇ ಅವ್ರು ಮಾತಾಡಿದ ತೆಗೆಸ್ ಕ್ಲಿಪ್ಪಿಂಗ್ಸ್ ಕಡೆಲ್ಲ ಸೋಷಿಯಲ್ ಮೀಡಿಯಾದಾಗ ಇದಾವೆ. ಈಗ ಅವ್ರು ಒಮ್ಮೆ ಇದು ಆದ್ರು. ಅಜಿತ್ ಪವಾರ್ ಬಗ್ಗೆ ಏನ್ ಮಾತಾಡಿದ್ರು, ಮುಂದೇನಾಯ್ತು. ಆಮೇಲೆ ಬಿಹಾರ ಮುಖ್ಯಮಂತ್ರಿಗಳು ಎಲ್ಲ ಇದ್ದವ್ರು ಎಲ್ಲ ಕ್ರಿಮಿನಲ್ಸು. ಇವರೆಲ್ಲರೂ ಒಮ್ಮೆ ಬಿಜೆಪಿಗೆ ಹೋದ ಕೂಡಲೇ ಅವರು ಲಾಂಡ್ರಿ ಮಷಿನ್, ವಾಷಿಂಗ್ ಮಷಿನ್ ಅಲ್ಲಿ ಸ್ವಚ್ಛ ಆಗ್ಬಿಡ್ತಾರೆ, ಅವರೆಲ್ಲ ಶುಭ್ರವಾಗಿ ಬಿಡ್ತಾರೆ. ಬಂಗಾರ ಒಂದ್ ವರ್ಷ ತನ ಅಷ್ಟೇ ಖರೀದಿ ಮಾಡಿಬಿಡ್ರಿ ಸುಧಾರಣೆ ಆಗುತ್ತಾನ ಅಂತ ಹೇಳ್ತಾರೆ. ನೋಡಿಪ್ಪ, ನಿಮ್ಗೂ ಗೊತ್ತಿದೆಯಪ್ಪ, ನೀವು ಎಲ್ಲ ಮಾಧ್ಯಮದವ್ರು ನಿಮ್ಗೂ ಗೊತ್ತಿದೆ, ಎಲ್ಲ ಅನುಭವಿಸ್ತಾ ಇದ್ದೀರಿ. ನಿಮ್ ಪರಿಸ್ಥಿತಿ ಏನದ ನಮ್ಗೆ ಅದನ್ನೂ ಗೊತ್ತದ. ಅಚ್ಚೇ ದಿನದಾಗ ನಿಮ್ಗೂ ಎಲ್ಲ ತಟ್ಟಿದೆ ಅದೆಲ್ಲ. ಸುಮ್ಮನೆ ನೀವು ಮಾಧ್ಯಮದವರು ಕೂಡ ತಪ್ಪಿ ಹೊಡಿತೀರ ಹಂಗೆ. ಸರ್, ಇನ್ನೊಂದು ಬಯೋ ಡೀಸೆಲ್ ಮತ್ತು ಇಥನಾಲ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿತ್ತು. ನೋಡಿ, ಇವರಿಂದ ಈ ತರ ನೋಡಿ, ಇಥನಾಲದನ್ನು ಕೂಡ ನೀವು ತಿಳ್ಕೊಂಡಷ್ಟು ಸರಳ ಇಲ್ಲ. 1 ಲೀಟರ್ ಇಥನಾಲ್ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ನೀರನ್ನ ಬಳಕೆ ಮಾಡ್ಬೇಕಾಗ್ತದೆ, ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು ನೀವು. ಎಷ್ಟು ಮಟ್ಟಿಗೆ ಇಥನಾಲ್ ಈ ಕಡೆ ಒಂದ್ ಕಡೆ ಇಥನಾಲ್ ಇದು ಮಾಡುವಾಗ ಬಹಳಷ್ಟು ನೀರು, 1000 ಲೀಟರ್ ಒಂದ್ ಲೀಟರ್ ಇಥನಾಲ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಶುಗರ್, ಅದು ಕಬ್ಬು 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು, ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದ್ ಸ್ವಲ್ಪ ನೀವು ಅಂಧಭಕ್ತರಾಗ್ಬಿಟ್ಟಿದಿರಲ್ಲ, ಮಾಧ್ಯಮದವರು ಅಂಧಭಕ್ತರಾಗ್ಬಿಟ್ಟಿದ್ದಾರೆ. ಬೈಕ್ ಅಂತ ಖರೀದಿ ಮಾಡ್ತಾರೆ ಸರ್, ಚಾರ್ಜಿಂಗ್ ವಾಹನ ಇವಿದು. ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ಇವಿ ವಾಹನ ಖರೀದಿ ಮಾಡಬಹುದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದ್ರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೊತಾ ಇದೀರಿ ಅವ್ರನ್ನ. ಸಾಕಪ್ಪ. ಹಿಜಾಬ್ ವಿವಾದ ಏನು? ಅದ್ರಾಗ ಏನಿದೆ, ತಪ್ಪೇನಿದೆ? ಈಗ ಮೊನ್ನೆ ಜಾನುವಾರು ತೆಗದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನ್ ಹೇಳಿದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದ. ಸಿಕ್ಕರು ಸೇತುಂಡು ಸಹ ಪೇಟ ಹಾಕೋತಾರ. ಇದೆಲ್ಲವನ್ನೂ ಅಲೋ ಮಾಡಿದೀವಿ ನಾವು. ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲಾ ಧರ್ಮ ಜಾತಿದವ್ರನ್ನ ಅವ್ರವ್ರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಕೇಸರಿ ಬರೇ ಬಿಜಾಬಕ್ಕಷ್ಟೇ ಕೇಸರಿ ಇತ್ತ ಅದೆಲ್ಲಾದ್ರು? ಸುಮ್ನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವ್ದಕ್ಕೂ ಒಂದು ತಗೊಂಡ್ ಮಂಡ್ ನಯ ಅಂತಾರಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಕೊಂಡು ಹೋಗುತ್ತೆ. ಹಚ್ಕೋಬಹುದು, ಯಾವ ತಪ್ಪೇನಿದೆ? ಉಬ್ಬತ್ತಿ ಹಚ್ಕೊಂಡು ಹೋಗ್ತಾರ, ಕುಂಕುಮ ಹಚ್ಕೋತಾರ, ನಮ್ಮ ಹಚ್ಕೊಂಡು ಹೋಗ್ತಿದ್ರು. ಅದಕ್ಕೆ ಯಾರು ಬೇಡ ಅಂತಾರನ್ನ? ಜಾನುವಾರು ಹಾಕೋತಾರೆ, ಶಿವ ನಮ್ಮ ಇಷ್ಟಲಿಂಗ ಹಾಕೊಂಡಿರ್ತೀವಿ, ನಾವು ಶಿವಲಿಂಗ ಹಾಕೊಂಡಿರ್ತೀವಿ, ಏನಾಗುದು ಅದಕ್ಕೆ? ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗಲ್ಲಪ್ಪ ಏನ್ರಿ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗೋದಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡೇ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಹೊಸ ಪಕ್ಷ ಮಾಡ್ತಾರೆ. ಮಾಡ್ಲಿ, ಒಳ್ಳೇದಾಗ್ಲಿ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ. ಹೊಸ ಪಕ್ಷ ಮಾಡ್ಲಿ, ಅವ್ರು ನಮ್ ಫುಲ್ ವಿಜಯ್ ತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಬೇಗ ಮಾಡ್ಬಿಡ್ಲಿ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಸರ್. ಅಲ್ಲಲ್ಲ, ಮಾಡ್ಬಿಡ್ಲಿ ಅವ್ರು ಬೇಗ. ಅವರು ವಿಜಯ್ ತರ ಏನು ಆಗಿದಲ್ಲ, ಯಾವ್ದು ನಮ್ಮ ತಮಿಳ್ನಾಡು ತರ ಇವರು ಸಕ್ಸಸ್ಫುಲ್ ಆಗ್ತಾರೆ, ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಇದನ್ನ ಪಾರ ಮಾಡ್ಲಿ. ಯಾರವ್ರು ಮಾಡಂಗಿಲ್ಲ, ಸುಮ್ಮನೆ ಬ್ಲಾಕ್ ಮೇಲ್ ಮಾಡಾಕತ್ತಾರ. ಹೆಂಗಾರ ಮಾಡಿ ವಾಪಸ್ ತಗೋರಿ, ನನ್ಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ ಅವ್ರು. ಒಮ್ಮೆ ಏನಂತಾರೆ ಪಕ್ಷ ಮಾಡ್ತೀನಿ ಅಂತ, ಇನ್ನೊಂದ್ ಕಡೆ ಬಿಜೆಪಿ MLA ಅವರು ಬೇಡ ಅಂತಿದ್ದಾರೆ ಅಂತೇಳಿ ಅವರ ಇವ್ರು ಉಚ್ಚಾಟಿದ್ರದ್ರಿ ಬಿಜೆಪಿಯಿಂದ. ಬಿಜೆಪಿ ವ್ಯಾಮೋಹ ಹೋಗಿಲ್ಲ ಇವ್ರಿಗೆ. ಇವ್ರು ತಾಕತ್ತಿದ್ರ, ದಮ್ ಇದ್ರ ಇವರು JCB ಪಾರ್ಟಿ ಮಾಡ್ಲಿ. ವಿಜಯನ್ ಗತ್ಲೆ ಇವತ್ತೊಂದು ದಿವಸ ಅವ್ರು ಬಂದು ಮುಖ್ಯಮಂತ್ರಿ ಆಗ್ಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತಾ ಸಂತೋಷ ಅದ. ಆದ್ರ ಹಂಗ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರ್ಸುದು ಅದಕ್ಕ ಹೆದರ್ಸಿ. ನನಗೊಂದು ಬಾಳೆ ಇಲ್ಲವ್ರ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ನನಗೊಂದು. ಚುನಾವಣಾ ಪ್ರಚಾರಕ್ಕೆ ವಾಹನ ತಗೊಂಡಿರ್ತಾರೆ. ಅದೆಲ್ಲ ನಾಟಕರಪ್ಪ, ಎಲ್ಲ ಪಾರ್ಟ್ ಆಫ್ ಸ್ಟ್ರಾಟಜಿ. ಧನ್ಯವಾದ.